ಸುಳ್ಯ ಕೊಡಗು ಗಡಿ ಪ್ರದೇಶವಾಗಿರುವಂಥ ಈ ಊರುಬೈಲು ಚೆಂಬು ಈ ಗ್ರಾಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಆನೆ ಹಾವಳಿ ನಿರಂತರವಾಗಿ ಆಗಿದೆ. ನಿನ್ನೆ ಕೂಡ ಆನೆ ಹಾವಳಿ ಆಗಿರುವಂಥದ್ದು ಮತ್ತು ಕಾಡಾನೆ ಹಾವಳಿಯಿಂದ ಏನು ದಾಳಿಯಿಂದ ಒಬ್ಬರು ಯುವಕ ಪಾರಾಗಿ ಬಂದಿರುವಂಥ ಘಟನೆಗಳು ಕೂಡ ನಡೆದಿದ್ದಾವೆ. ನಾವು ಇವತ್ತು ಗೋಪಾಲಕೃಷ್ಣ ಪೈಲಾಜೆ ಅವರ ತೋಟದಲ್ಲಿದ್ದೇವೆ. ತಾವು ಗಮನಿಸ್ತಾ ಇದ್ದೀರಿ, ಬಾಳೆ ಗಿಡಗಳು ಹಾನಿಗೀಡಾಗಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ಭಾಗದ ಅನೇಕ ಕಡೆ ಇಂಥ ಕಾಡಾನೆಗಳು ದಾಳಿಯನ್ನು ನಡೆಸಿ ಕೃಷಿಯನ್ನು ಧ್ವಂಸ ಮಾಡ್ತಾ ಇರುವಂಥ ಘಟನೆಗಳು ಕೂಡ ನಡೀತಾ ಇದ್ದಾವೆ. ನಮ್ಮೊಂದಿಗೆ ಈ ತೋಟದ ಮಾಲಕರು ಇದ್ದಾರೆ, ಅವರನ್ನು ಕೂಡ ಮಾತನಾಡಿಸೋಣ. ಇದು ಗೋಪಾಲಕೃಷ್ಣ ಪೈಲಾಜೆ ಅವರ ತೋಟ, ಅವರ ಪತ್ನಿ ನಮ್ಮ ಜೊತೆಗಿದ್ದಾರೆ. ಎಷ್ಟೊತ್ತಿಗೆ ಮೇಡಮ್ ಇದು ಏನು? ಸುಮಾರು ರಾತ್ರಿ, ನಮಗೆ ಬೆಳಿಗ್ಗೆ ಗೊತ್ತಾಗಿರೋದು ಅಷ್ಟೇ. ಕೆಲಸದವ್ರು ಬಂದಾಗ ಹೇಳಿದರು ಈ ಥರ ನಿಮ್ಮ ತೋಟಕ್ಕೆ ಆನೆ ಬಂದಿರಬೇಕು ಅಂತ. ಇದು 2ನೇ ಸಾರಿ ಅಂತ ಅನ್ಸುತ್ತೆ. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಜುಲೈ ತಿಂಗಳಲ್ಲಿ, ಈ ವರ್ಷ ಇದು 2ನೇ ಬಾರಿ. ಲಾಸ್ಟ್ ಟೈಮ್ ಬಂದಾಗ ಈ ವರ್ಷದಲ್ಲಿ ಬಂದು ಜಸ್ಟ್ ಈ ದಾರಿಯಲ್ಲಿ ಹೋಗಿದೆ ಅಷ್ಟೇ. ತೋಟಕ್ಕೆ ಬಂದಿರೋದು ಇದು ಫಸ್ಟ್ ಟೈಮ್. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಜುಲೈ ತಿಂಗಳಲ್ಲಿ 7-8ನೇ ತಾರೀಕು ಇರ್ಬೋದು, ಇದೇ ಟೈಮಲ್ಲಿ ಅದು ಬಂದಿತ್ತು. ಆವಾಗಲೂ ಇಷ್ಟು ಮಟ್ಟಿಗೆ ಏನೋ ನಷ್ಟ ಆಗಿರಲಿಲ್ಲ. ಈ ಸಾರಿ ಬಾಳೆ ತುಂಬ ಬಂದಿತ್ತು. ವೀಕ್ಷಕರೇ, ಈಗಾಗಲೇ ಹೇಳ್ತಾ ಇದ್ದೆ, ಕಾಡಾನೆ ದಾಳಿಯಿಂದ ಪವಾಡ ಸದೃಶವಾಗಿ ಪಾರಾಗಿ ಬಂದಿರುವಂಥ ರವಿ ಅವರ ಬಗ್ಗೆ. ರವಿ ಅವರು ನನ್ನ ಜೊತೆಗಿದ್ದಾರೆ. ಈಗ ತಾವು ಗಮನಿಸ್ತಾ ಇದ್ದೀರಿ, ಹಿಂದುಗಡೆ ಇರುವಂಥ ಶೆಡ್ ಇವರದೇ ಶೆಡ್. ಅದು ರಬ್ಬರ್ ಶೀಟ್ ತಯಾರಿಸುವಂಥ ಒಂದು ಶೆಡ್. ಆ ಶೆಡ್ಡಿನ ಬಳಿ ಇವರು ನಿಂತಿದ್ದರು. ಏನಾಯಿತು ಅವರಲ್ಲೇ ಕೇಳೋಣ. ಇದು ಯೂಚೆಂಬು ಗ್ರಾಮ ಅಲ್ಲ? ಯೂಚೆಂಬು ಗ್ರಾಮ. ಇದು ಎಷ್ಟು ಹೊತ್ತಿಗೆ ಘಟನೆ ಏನಾಯಿತು? ಒಂದು 5:15 5:45 ಗಂಟೆಗೆ ಬೆಳಿಗ್ಗಿನ ಜಾವ ಆಗಿರೋದು. ನಾನು ಕೆಳಗೆ ಗಾಡಿ ನಿಲ್ಲಿಸಿ ಇಲ್ಲಿ ಬರೋ ಹೊತ್ತಿಗೆ ಇಲ್ಲಿ ಬಂದು ಇದು ಮತ್ತು ಇದು 2 ಮರ ಟ್ಯಾಪಿಂಗ್ ಮಾಡಿದ್ದೀನಿ. ಮಾಡಿ ವಾಪಸ್ ಮೇಲ್ಗಡೆ ಹೋಗುವಾಗ ಇಲ್ಲಿ ಬರುವಾಗ ಇಲ್ಲಿ ಮೇಲ್ಗಡೆ ಆನೆ ಇತ್ತು, ಒಂಟಿ ಆನೆ. ಅದು ನನ್ನನ್ನು ನೋಡಿ ಈಗ ಓಡಿಸಿಕೊಂಡು ಬಂತು. ನಾನು ಇದರಲ್ಲಿ ಓಡಿದೆ. ಈ ರೋಡಲ್ಲಿ ಓಡಿದ್ರಿ? ಈ ರೋಡಲ್ಲೇ ಓಡಿದ್ವಿ. ಹಿಂದ್ಗಡೆ ಬಂತು. ನಾನು ಹಿಂದ್ಗಡೆ ಎಷ್ಟು ದೂರ ಬಂದಿದೆ? ಇಲ್ಲಿಂದ ಒಂದು 60 ಮೀಟ್ರ್ ಹತ್ರ ಬಂದಿದೆ ದೂರ. ಮತ್ತೆ ನೀವು ಆ ಕಡೆ ಆದ್ರೆ ನಾನು ಈ ಕಡೆ, ನಾನು ಆ ಕಡೆ ಆದೆ, ಅವ್ರಿಗೆ ಆನೆ ಈ ಕಡೆ ಬಂತು. ಆ ನಂತರ ಈ ಶೆಡ್ ಹೊಡೆದಾಕಿದ್ದು. ಶೀಟಿನ ಶೆಡ್ ಇತ್ತಲ್ಲ? ಶೀಟಿನ ಶೆಡ್ ಇತ್ತು ಇದು. ಪ್ರತಿ ಸಲ ಇಲ್ಲಿ ಬರ್ತಾ ಇರ್ತದ? ಪ್ರತಿ ಸಲ. ಈ ವರ್ಷ 4 ಸಲ ಬಂದಿದೆ. 4ನೇ ಸಲ ಇದು. ಹಾನಿ ಮಾಡಿದೆ. ಈ ಸಲ ಜಾಸ್ತಿ ಹಾನಿ ಮಾಡಿದೆ. ಸ್ವಲ್ಪ ಏನೆಲ್ಲ ಹಾನಿಯಾಗಿದೆ? ಶೀಟೆಲ್ಲ ಹಾನಿಯಾಗಿದೆ, ಮತ್ತೆ ಇದು ಹಾನಿಯಾಗಿದೆ, ಬಾಳೆಗಳು. ಇದು ಯಾವ ಕಡೆಯಿಂದ ಬರುವುದು ಆನೆ? ಮೇಲ್ಗಡೆಯಿಂದ, ಫಾರೆಸ್ಟಿಂದಲೇ ಬರುವುದು ಆನೆ. ಫಾರೆಸ್ಟಿಂದ ಬಂದು ಈ ಕಡೆ ತೋಟದೆಲ್ಲ ಮುಗಿಸಿಕೊಂಡು ಇದರಲ್ಲಿ ಮೇಲ್ಗಡೆ ಹೋಗೋ ದಾರಿ ಇದು, ಹತ್ತಿಕೊಂಡು ಹೋಗೋ ದಾರಿ. ಇದರಲ್ಲೇ ವಾಪಸ್ ಹೋಗ್ತದೆ? ಇದರಲ್ಲೇ ಹೋಗ್ತದೆ. ಇಲ್ಲಿ ಎಷ್ಟು ದೂರದವರೆಗೆ ಹೋಗ್ತದೆ? ಇಲ್ಲಿ ಆ ರೋಡ್ ಎಲ್ಲ ತನಕ ಹೋಗ್ತದೆ, ಕೆಳಗಡೆ ಎಲ್ಲ ಹೋಗ್ತದೆ. ರೋಡ್ ಸೈಡ್ ಎಲ್ಲ ತೋಟ ಎಲ್ಲ ಹುಡಿ ಮಾಡಿದೆ ಇವತ್ತು. ತಾವು ಗಮನಿಸ್ತಾ ಇದ್ದೀರಿ, ಬಹುಶಃ ಈ ಪ್ರದೇಶವನ್ನು ಶೆಡ್ ಒಡೆದು ಹಾಕಿರುವಂಥದ್ದು. ಜೊತೆಗೆ ತಾವು ಗಮನಿಸ್ತಾರೆ, ಈ ಆನೆ, ಈ ಭಾಗದ ಜನ ಖಂಡಿತವಾಗಿಯೂ ಆತಂಕದಲ್ಲಿ ಇದ್ದಾರೆ. ನಿಮಗೆ ಹೆದರಿಕೆ ಆಗಲಿಲ್ವಾ? ಹೆದರಿಕೆ ಆಯಿತು. ಎದುರೇ ಓಡಿದು. ಹತ್ತಿರ ಸಿಕ್ಕಿದಲ್ಲ, ಅದಕ್ಕೆ ಹತ್ತಿರ ಸಿಕ್ಕಿದೆ. ಹತ್ತಿರ ಸಿಕ್ಕಿದೆ ಫಸ್ಟ್. ಇದು ಅಂದ್ರೆ 5 ಫೀಟೇ ಡಿಫರೆನ್ಸ್ ಇದ್ದಿದ್ದು. 5 ಫೀಟ್ ಆನೆಗೂ ಮತ್ತು ಮನುಷ್ಯನಿಗೂ. ಹೌದು, ರವಿ ಅವರಿಗೂ 5 ಫೀಟ್ ಡಿಫರೆನ್ಸ್. ಅವರು ಕ್ಷಣ ಮಾತ್ರದಲ್ಲಿ ಅದನ್ನೊಂದು ಪವಾಡ ಸದೃಶ ಪಾರು ಅಂತ ಹೇಳಬೇಕು, ಓಡಿದ್ದಾರೆ. ಮತ್ತು ಆ 5 ಗಂಟೆವರೆಗೆ ಬಹುಶಃ ಬೆಳಕು ಕೂಡ ಆಗಲಿಲ್ಲ ಅಲ್ಲ? ಹೌದು. ಓಡಿ ಅವರ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ. ಇಲ್ಲಿ ಯಾರ ತೋಟಗಳಿಗೆಲ್ಲ ಹಾನಿ ಮಾಡಿದೆ? ನಿನ್ನೆ ಸುಮಾರು ತೋಟಕ್ಕೆ ಹಾನಿ ಮಾಡಿದೆ. ಈ ಕಡೆ ಪೈಲಾಜೆ ತೋಟಕ್ಕೆ ಹಾನಿ ಮಾಡಿದೆ, ಕೆಳಗಡೆ ಸುದ್ದಿ ಅವರ ತೋಟಕ್ಕೆ ಹಾನಿ ಮಾಡಿದೆ, ಮತ್ತು ಈ ಮಂಜಣ್ಣ ಮನೆ ಅವರ ತೋಟಕ್ಕೆ ಹಾನಿ ಮಾಡಿದೆ. 1 ತಿಂಗಳಾಯ್ತು ಇವಾಗ ಇಲ್ಲೇ ಇರೋದು. ಊರುಬೈಲೆಲ್ಲ ಸಾಧಾರಣ ಎಲ್ಲ ಹಾಳು ಮಾಡಿದೆ. ಬಾಳೆ, ಅಡಿಕೆ ಎಲ್ಲ, ಕಮ್ಮು ಎಲ್ಲ ಹಾಳು ಮಾಡಿದೆ. ಈ ಭಾಗದ ಕೃಷಿಕರು ನಮ್ಮ ಜೊತೆ ಇದ್ದಾರೆ. ಹೇಗೆ ಹೆಸರಿಗೆ? ಶಿವರಾಮ. ನಿಮ್ಮಲ್ಲಿಗೂ ಬಂದಿದೆ ಆನೆ? ಆನೆ ಬಂದಿದೆ. ಏನು ಹಾನಿಯಾಗಿದೆ? ಬಾಳೆ, ಈ ಹಲಸಿನ ಕಾಯಿ ಇದೆಲ್ಲ ನಾಶ ಮಾಡಿದೆ. ಆಗಾಗ ಬರ್ತಾ ಇದೆಯಲ್ಲ? 2-3 ದಿವಸಕ್ಕೆ ಒಂದ್ಸಲ ಬರ್ತಾ ಉಂಟು. ನಿಮ್ಮಲ್ಲಿಗೂ ಆನೆಗೆ ಬರ್ತಾ ಇದೆಯಾ? ಬರ್ತಾ ಉಂಟು. ಹೆಸರು? ಧರ್ಮಪಾಲ ಅಂತ. ಎಲ್ಲಿ ತೋಟ ನಿಮ್ಮದು? ಈ ಕಡೆಯಲ್ಲಿ ಹತ್ರ ಆಗ್ತದೆ. ಪ್ರತಿ ಸಲ ಬರ್ತಾ ಉಂಟು ನಮ್ಮಲ್ಲಿಗೆ. ಸಹಜವಾಗಿ ಈ ಭಾಗದ ಜನ ಆತಂಕಿತರಾಗಿದ್ದಾರೆ. ಈಗ ರವಿ ಅವರು ಮಾತಾಡ್ತಾ ಇದ್ರು. ರವಿಯವರ ತಂದೆ ಮತ್ತು ತಾಯಿ ನನ್ನ ಜೊತೆಗಿದ್ದಾರೆ.
ಈಗಾಗಲೇ ರವಿಯವರು ಹೇಳಿದ ಹಾಗೆ ಕೇವಲ ಕೆಲವೇ ಅಂತರದಲ್ಲಿ ಆನೆಯನ್ನು ಕಂಡವರು ಈ ದಾರಿಯಲ್ಲಿ ಓಡಿರುವಂಥದ್ದು ತಾವು ಕಾಣ್ತಾ ಇದ್ದೀರಿ. ಆ ದಾರಿಯಲ್ಲಿ ಓಡಿದ್ದಾರೆ. ಆನೆ ಕೂಡ ಸ್ವಲ್ಪ ದೂರ ಅವರನ್ನು ಬೆನ್ನಟ್ಟಿ ಹೋಗಿ ವಾಪಸ್ ಬಂದು ಈ ಶೆಡ್ಡನ್ನು ಇಲ್ಲಿ ಒಡೆದು ಹಾಕಿರುವಂಥದ್ದು. ಹೌದು, ಅಂದರೆ ಎಂತೇಳಿದರೆ ನಮ್ಮ ಮನೆ ತುಂಬ ದೂರದಲ್ಲಿರೋದು, ನಾವು ವಾಸ ಮಾಡುವ ಮನೆ ತುಂಬ ದೂರದಲ್ಲಿರೋದು. ಇವನು ಇವತ್ತು ಬರುವಾಗ ಬೆಳಿಗ್ಗೆ ಮೊಬೈಲೆಲ್ಲ ಬಿಟ್ಟು ಬಂದು ನಮಗೆ ಇಲ್ಲಿ ಏನಾದರೂ ಸಹ ನಮಗೆ ಗೊತ್ತಾಗೋದಿಲ್ಲ. ಏಕೆ ತಿಳಿದರೆ ನಾವು ಬರುವುದಾದರೆ ನಾವು ನಡ್ಕೊಂಡೇ ಬರಬೇಕಷ್ಟೇ, ನಾನು ನನ್ನ ಗಂಡನು ಇಲ್ಲಿಗೆ ನಡೆದೇ ಬರಬೇಕಷ್ಟೇ. ಹಾಗಿರುವಾಗ ಇದು ಭಾರಿ ಕಷ್ಟದ ಒಂದು ಇದಾಗ್ತದೆ. ಇದು ಬೆಳಗ್ಗೆನೇ ಇದ್ದಿದ್ದು ಆನೆ, ಬೆಳಗ್ಗೆ ಇದ್ದಿದ್ದು ಒಂದು 6-6:30 ಗಂಟೆ ತನಕ ಬೆಳಿಗ್ಗೆ ಆನೆ ಹೋಗ್ತಾ ಇತ್ತು ಇಲ್ಲಿ. ಏಕೆ ತಿಳಿದರೆ ಅವನು ಮೊಬೈಲ್ ಮನೆಯಿಂದ ಬಿಟ್ಟು ಬಂದ ಕಾರಣ ಬೇರೆಯವರೆಲ್ಲ ಫೋನ್ ಮಾಡಿ ಅವನಿಗೆ ಕೇಳುವಾಗ ಅವನು ಯಾವುದೂ ಸುದ್ದಿ ಸಿಕ್ಕಲಿಲ್ಲ. ಅದರಿಂದ ನಾವು ಪ್ರತಿದಿನ ಇಲ್ಲಿ ಬರ್ತಾ ಇದ್ರಲ್ಲ? ಇಲ್ಲ ವಿಚಾರ ಅವನು ಮನೆಗೆ ಬಂದ ನಂತರ ನಾವು ಬಂದಿದ್ದು ಇಲ್ಲಿಗೆ. ಇಲ್ಲದ್ರೆ ನಮಗೆ ಗೊತ್ತಿಲ್ಲ ಅಲ್ಲ ಏನಾಗಿದೆ ಅಂತ. ಮತ್ತೆ ಪಕ್ಕದವರು ಬರಲಿಕ್ಕೂ ಇಲ್ಲಿಗೆ ಸಾಧ್ಯ ಇಲ್ಲ. ಅವರು ಮತ್ತೆ ಬೇರೆಯವರಿಗೆ ಅದೇ ಧರ್ಮಪಾಲನಿಗೆ ಫೋನ್ ಮಾಡಿ ಹೀಗೀಗೆ ಆಗಿದೆ, ರವಿನ ಬೈಕು ಸದ್ದು ಕೇಳಿದೆ, ರವಿ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ, ಆನೆ ಮಾತ್ರ ನಿಮ್ಮ ಸಡ್ಡಲ್ಲಿದ್ದೆ ಅಂತ ಅವನು ಹೇಳಿದ. ವೀಕ್ಷಕರೇ, ಆನೆ ನಡೆದದ್ದೇ ದಾರಿ ಎನ್ನುವಂಥ ಮಾತಿದೆ. ಈ ಆನೆ ನಡೆದು ಬರುವಂಥ ದಾರಿ ಇದು ಗಟ್ಟಿಘಾಟ್ ಅಂತ ಎನ್ನುವಂಥ ಫಾರೆಸ್ಟ್ ಅರಣ್ಯ ಪ್ರದೇಶ ಏನಿದೆ ಆ ಭಾಗದಿಂದ ಈ ಒಂಟಿ ಸಲಗೆ ಬರ್ತದಂತೆ. ಬಂದು ಈ ಪ್ರದೇಶದ ಒಂದಷ್ಟು ಕೃಷಿಕರಿದ್ದಾರೆ. ಇಲ್ಲಿ ಕೃಷಿ ತೋಟಗಳಿವೆ, ಬಾಳೆ, ತೆಂಗು, ಅಡಿಕೆ ಎಲ್ಲ ಬೆಳೆಯುವ ಕೃಷಿಕರಿದ್ದಾರೆ. ಆ ತೋಟಗಳಿಗೆ ದಾಳಿಯನ್ನು ಮಾಡ್ತವೆ, ಹಾನಿ ಮಾಡಿ ವಾಪಸ್ ಇದೇ ದಾರಿಯಲ್ಲಿ ಹೋಗ್ತದೆ ಎನ್ನುವುದನ್ನು ಇಲ್ಲಿನ ಸ್ಥಳೀಯರು, ಗ್ರಾಮಸ್ಥರು ಕೂಡ ಹೇಳುವಂಥದ್ದು. ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸ್ತಾ ಇದ್ದೆ, ಆ ಮೇಲ್ಭಾಗದಿಂದ ಬಂದಂಥ ಆನೆ ಈ ಪ್ರದೇಶದ ಒಂದಷ್ಟು ಮನೆಗಳಿಗೆ, ಕೃಷಿ ತೋಟಗಳಿಗೆ ಹೋಗಿ ಹಾನಿಯನ್ನು ಮಾಡ್ತವೆ. ಈ ಸಂತ್ರಸ್ತರಾಗಿರುವಂಥ ಮತ್ತೋರ್ವ ಕೃಷಿಕ ನಮ್ಮ ಜೊತೆ ಇದ್ದಾರೆ. ಅಣ್ಣ, ನಿಮ್ಮ ಹೆಸರು? ಕೊರಗಪ್ಪ. ನಿಮ್ಮಲ್ಲಿಗೂ ಆನೆ ಬರ್ತಾ ಇದೆಯಾ? ಬರ್ತಾ ಇದೆ. ಸಾಧಾರಣ 2-3 ದಿವಸಕ್ಕೊಂದ್ಸರಿ ಮಾಮೂಲಿ ಅದು ಬಂದು. ಈ ವರ್ಷ ಕೃಷಿ ಹಾಳು ಮಾಡಿಲ್ಲ, ಇನ್ನು ಈಗ ಹಲಸಿನಹಣ್ಣಿಗೆ ಬರೋದು. ಬಂದು ನಮ್ಮದೊಂದು ಬೋರ್ ಇದೆ ಹಲಸಿನ ಮರ ಪಕ್ಕವೇ, ಅದು ಹಲಸಿನಹಣ್ಣು ಹೋಗೋ ಬೋರೆಲ್ಲ ಮುರಿದು ಹಾಕಿ ಹೋಗಿದೆ. ಮೆಟ್ಟಿದು ತಿರುಗುವಾಗ ಟರ್ನಾಗುವಾಗ ಏನೋ ಮಾಡಿ ಹೋಗಿದೆ, ಅಂತೂ ಹಾನಿಯಾಗಿದೆ. ಜನಪ್ರತಿನಿಧಿಗಳಿಗೆ ಹೇಳಿದಿರಾ? ಶಾಸಕರಿಗೆ, ಇವರಿಗೆಲ್ಲ? ಶಾಸಕರಿಗೆ ನಾನು ಹೇಳಲಿಲ್ಲ, ಹರೀಶ ನಮ್ಮ ಫ್ಯಾಮಿಲಿಯವರೇ ಹರೀಶ ಹೇಳಿದ್ದಾರೆ. ವೀಕ್ಷಕರೇ, ಈ ಒಂದು ಯುಚೆಂಬು ಗ್ರಾಮದ ಮತ್ತೊಂದು ತೋಟದಲ್ಲಿದ್ದೇವೆ. ಇದು ಸುದ್ದಿ ಸಮೂಹ ಸಂಸ್ಥೆಗಳ ಮಾಲಕರಾಗಿರುವಂಥ ಡಾಕ್ಟರ್ UP ಶಿವಾನಂದ ಅವರ ತೋಟ. ಮತ್ತು ಈ ಪ್ರದೇಶದಲ್ಲಿ ಹಲವು ತೋಟಗಳಿಗೆ ಈ ಒಂದು ಕಾಡಾನೆ ದಾಳಿಯನ್ನು ಮಾಡಿರುವಂಥದ್ದು. ಈ ತೋಟ ಇರ್ಬೋದು, ವಾಸುದೇವ ಅರಂಬೂರು ಅವರ ತೋಟ. ಅದೇ ರೀತಿಯಲ್ಲಿ ನಾವು ಹೀಗಾಗಿ ಗೋಪಾಲಕೃಷ್ಣ ಪೈಲಾಜಿ ಅವರ ತೋಟಕ್ಕೆ ಹೋಗಿ ಬಂದಿದ್ದೇವೆ. ರವಿ ಪಾಲ್ತಾಡ್ ಅವರ ರಬ್ಬರ್ ತೋಟವನ್ನು ಕೂಡ ಗಮನಿಸಿದ್ದೇವೆ. ಹೀಗೆ ಈ ಪ್ರದೇಶದ ಹಲವು ತೋಟಗಳಿಗೆ ಹಾನಿ ಮಾಡಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ. ನಮ್ಮ ಹಿಂದುಗಡೆ ಏನು ಮರಗಳಿವೆ, ದಿವಿ ಹಲಸಿನ ಜೀಗುಜ್ಜೆಯ ಮರ ಉರುಳಿ ಬಿದ್ದಿರುವಂಥದ್ದು, ಅಡಿಕೆ ಗಿಡಗಳು ಉರುಳಿ ಬಿದ್ದಿರುವಂಥದ್ದು ಕೂಡ ತಾವು ಕಾಣಬಹುದು. ಈ ತೋಟದ ಸಿಬ್ಬಂದಿಯಾಗಿರುವಂಥ ಗೋಪಾಲ್ ಅವರು ನಮ್ಮ ಜೊತೆಗಿದ್ದಾರೆ. ಇದೆಷ್ಟೊತ್ತಿಗೆ ಅಂತ ಇದಾದ? 4 ಗಂಟೆ ಬೆಳಗಿನ ಜಾವ 4 ಗಂಟೆ ಇಲ್ಲಿಂದ ಹೋಗಿ ಮತ್ತೆ ಅಲ್ಲಿ ಹೋಗಿರುವಂಥ ಆನೆ. ಇಲ್ಲಿಂದ ವಾಪಸ್ ಹೋಗುವಂಥ ಈ ಕಡೆಗೆ ರವಿವಾರ ತೋಟಕ್ಕೆ ಹೋಗುವಂಥ. ಈ ತೋಟಕ್ಕೆ ಒಂದು ಬೆಳಿಗ್ಗೆ 4 ಗಂಟೆ ಬಂದಿಯಾ, ಆಮೇಲೆ ಪೈಲಾಜಿ ಹೋಗಿದೆ, ಪೈಲಾಜಿ ತೋಟಕ್ಕೆ. ಅಲ್ಲಿ ಮತ್ತೆ ವಾಸುದೇವ ಅರಂಬೂರು ತೋಟಕ್ಕೆ ಹೋಗಿದೆ. ಮತ್ತು ಹಾಗೆ ನಿಡಿಂಜಿ ಆಗಾಗ ಆಗ್ತಾ ಇರ್ತದೆ. ಈಗ ಇದು 3 ಸಲ ಇಲ್ಲಿ ದಾಳಿ ಮಾಡೋದು ಈಗ ಈ ವಾರದಲ್ಲಿ. ವೀಕ್ಷಕರೇ, ನೋಡಿದ್ರಲ್ಲ, ಯುಚೆಂಬು ಗ್ರಾಮದ ಹಲವೆಡೆ ನಿನ್ನೆ ಮಧ್ಯರಾತ್ರಿ ಮತ್ತು ಇವತ್ತಿನ ಬೆಳಗಿನ ಜಾವ ಒಂಟಿ ಸಲಗ ದಾಳಿಯನ್ನು ಮಾಡಿ ಕೃಷಿ ತೋಟಗಳಿಗೆ ಹಾನಿಯಾಗಿರುವಂಥದ್ದು. ಜೊತೆಗೆ ಕಾಡಾನೆಯ ದಾಳಿಯಿಂದ ಪವಾಡ ಸದೃಶರಾಗಿ ಪಾರಾಗಿ ಬಂದಿರುವಂಥ ರವಿ ಪಾಲ್ತಾಡು ಅವರ ಮಾತುಗಳನ್ನು ಕೂಡ ಕೇಳಿದ್ದೀರಿ. ನಿರಂತರವಾಗಿ ಈ ಭಾಗದಲ್ಲಿ ನಡೀತಾ ಇರುವಂಥ ಆನೆ ದಾಳಿಗೆ ಶಾಶ್ವತ ಪರಿಹಾರ ಆಗಬೇಕು ಎನ್ನುವುದು ಈ ಭಾಗದ ಸಂತ್ರಸ್ತರ ಕೃಷಿಕರ ಆಶಯ. ಅದಾಗಲಿ ಎನ್ನುವುದು ನಮ್ಮ ಹಕ್ಕೊತ್ತಾಯ ಕೂಡ. ಯುಚೆಂಬು ಗ್ರಾಮದಿಂದ ಕ್ಯಾಮರಾ ಪರ್ಸನ್ ಶ್ರೀಜಿತ್ ಸಂಪಾಜೆ ಹಾಗೂ ಯತೀಶ್ ಕದ್ರಾ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.